ಸ್ವಲ್ಪ ಊರು ಸಮೀಪ ಆದ ಹೇಳಿ ಹುಡುಗರಿಗೆ ಎಲ್ಲ ಸಹಾಯ ಪ್ರಶ್ನೆನೇ ಐತ್ರಿ. ಹತ್ತರಲೆ ತಲವಾರಲೆ ಎಲ್ಲ ಹೊರಡ್ಬಿಟ್ರು ನಮ್ಮ ಫ್ಯಾಮಿಲಿ ಪೂರಕ ಹೊರಗೆ. ಜೇವರ್ಗಿಯಲ್ಲಿ ಜಮೀನು ವಿವಾದಕ್ಕೆ 2 ಕುಟುಂಬಗಳ ನಡುವೆ ಭೀಕರ ಗಲಾಟೆ, 9 ಜನ ಆಸ್ಪತ್ರೆಗೆ ದಾಖಲು. ಜಮೀನು ವಿವಾದದ ಹಿನ್ನೆಲೆ 2 ಕುಟುಂಬಗಳ ನಡುವೆ ನಡೆದ ಗಲಾಟೆಯಲ್ಲಿ ಒಂದೇ ಕುಟುಂಬದ 9 ಜನರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ರಂಜಣಿಗೆ ಗ್ರಾಮದಲ್ಲಿ ನಡೆದಿದೆ. ನಮ್ಮ ಹೊಲದಾಗ ನಾವು ನೀರು ಬಿಡ್ಲಕ್ಕೆ ಹೋಗಿದ್ದೇವ್ರಿ. ನೀರು ಬಿಡ್ಲಕ್ಕೆ ಹೋದ ಕಾರಣಕ್ಕಾಗಿ ಅವರಿಂದ ನಮ್ಮ ಮನೆಗೆ ಬಂದು ಅಟ್ಯಾಕ್ ಮಾಡ್ಯಾರಿ. ನಮ್ಮ ಇದರಿನ ಪಾರ್ಟಿ ಸಿದ್ಧಲಿಂಗ ಮತ್ತು ಸಾಯಿಬಣ್ಣನ ಮಕ್ಕಳು ಮತ್ತು ಕರ್ಲಿಂಗ, ಬಾಗಪ್ಪ, ಸಿದ್ದರಾಮ, ಬೀರಪ್ಪ, ಆನಂದ, ಯಲ್ಲಲಿಂಗ ಇವರೊಟ್ಟು ಮಂದಿ ಬಂದು ಮಾಂತಪ್ಪ ಹೆಣ್ಣು ಗಂಡು 25 ಮಂದಿ ಅವ್ರ ಸಂಬಂಧಿಕದವ್ರು ಬಂದು ನಮ್ಮ ಮನೆಗೆ ಅಟ್ಯಾಕ್ ಮಾಡಿ ನಮ್ಮ ಕೊಡ್ಲಿಲೆ ಬಡಗಿಲೆ ಹತ್ತರ್ಲೆ ತಲವಾರ್ಲೆ ಎಲ್ಲರೂ ಹೊಡೆದ್ಬಿಟ್ರೆ ನಮ್ಮ ಫ್ಯಾಮಿಲಿ ಪೂರಕ ಹೊಡೆದ್ವಿ. ಸಿದ್ದಲಿಂಗಪ್ಪ ಪೂಜಾರಿ ಹಾಗೂ ಬೀರಪ್ಪ ಗುಂದಗಿ ಕುಟುಂಬಗಳ ನಡುವೆ ಜಮೀನು ವಿಚಾರವಾಗಿ ವಿವಾದ ಉಂಟಾಗಿದ್ದು, ಈ ವೇಳೆ ಕೊಡಲಿ, ಬಡಗಿ ಸೇರಿದಂತೆ ವಿವಿಧ ವಸ್ತುಗಳೊಂದಿಗೆ ಹೊಲದಲ್ಲಿ ಕೆಲಸ ಮಾಡುವಾಗ 20ಕ್ಕೂ ಹೆಚ್ಚು ಜನರು ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಹಲ್ಲೆಯಲ್ಲಿ ಬೀರಪ್ಪ ಗುಂದಗಿ ಅವರ ಕುಟುಂಬದ ಸದಸ್ಯರು ಗಾಯಗೊಂಡಿದ್ದು, ತಲೆ ಹಾಗೂ ಕುತ್ತಿಗೆ ಭಾಗಗಳಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜಮೀನು ವ್ಯಾಜ್ಯವೇ ಗಲಾಟೆಗೆ ಕಾರಣ ಎನ್ನಲಾಗಿದ್ದು, ಮುಂಜಾನೆ ಬೆಳಗ್ಗೆ 6 ನಾವು ಸುಬೇತ್ ಯಥಾರ್ಥ ಹೋಗಿವ್ರಿ. ನಾವ್ರಿ ಅವ್ರು ಹೊಸ ಮಂದಿ ಗುಂಪಾಗಿ ಕಬ್ಬನ್ಯಾಗ ಕೂತಾರ್ರಿ. ಅವರು ನಾವು ಆದ ಕಡೆಗೆ ಕುರಿ ಬಂದಂಗೆ ಬಂದ್ರಿ. ಹೊಸ ಮಂದಿ ಕೊಡ್ಲಿ ತೊಗೊಂಬಂದಾರ್ರಿ, ಇದು ತಂದಾರ ತಲ್ವಾರ್ರಿ, ಆಯ್ತು ರೀ, ಬಡಗ ತೊಗೊಂಬಂದಾರ್ರಿ, ರಾಡ್ ತಂದಾರ್ರಿ, ಹೊಡೆದಾರ್ರಿ ಹೊಸ ಮಂದಿಗೆ ರೀ. ಘಟನೆ ಸಂಬಂಧ ನೇಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ.